ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ತೀವ್ರತರವಾದಂಥ ಬರಗಾಲ, ನಮ್ಮ ಕೃಷ್ಣಾ ಜಲಾನಯ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಜಲಾಶಯಗಳು ಭರ್ತಿಯಾಗ್ತಕ್ಕಂಥದ್ದು ಒಂದು ಭಾಗವಾದರೆ, ರಾಜ್ಯದ ಉದ್ದಗಲಕ್ಕೂ ಬಹುಶಃ ಸುಮಾರು 150-160 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ರೈತರ ಬದುಕು ಸಂಪೂರ್ಣವಾಗಿ ನಾಶ ಆಗಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಪುನಃ ನಾವೇನು 2013ರಿಂದ 2017ನೇ ಇಸ್ವಿವರೆಗೆ ಒಂದೊಂದು ಜಿಲ್ಲೆಗಳಲ್ಲಿ 100-200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕ್ರಿಯೆಗಳು ಕಂಡಿದ್ದೇವೆ ನಾವು ಆ ಸಮಯದಲ್ಲಿ. ಇವತ್ತು ಈಗಾಗಲೇ ಪ್ರತಿನಿತ್ಯ ರೈತರ ಆತ್ಮಹತ್ಯೆ ಸರಣಿಯನ್ನು ನೋಡ್ತಾ ಇದ್ದೇವೆ. ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜಲಾಶಯಗಳು ಭರ್ತಿಯಾಗಿಲ್ಲ, ಖಾಲಿ ಇದೆ. ಇವತ್ತು ನಮ್ಮ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇರ್ತಕ್ಕಂಥ ಜಲಾಶಯಗಳಲ್ಲಿ ನನಗಿರ್ತಕ್ಕಂಥ ಮಾಹಿತಿಗಳು ಬಹುಶಃ 54-55 TMC ಈ ಎಲ್ಲ ಜಲಾಶಯಗಳಲ್ಲಿ ಇರ್ತಕ್ಕಂಥ ಒಂದು ನೀರಿನ ಪ್ರಮಾಣ 54-55 TMC ಇದೆ. ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಮಳೆಯ ಕೊರತೆ ಆದರೆ ಸಮಸ್ಯೆಗಳಿದೆ ಕುಡಿಯೋ ನೀರಿಗೆ. ಈಗಾಗಲೇ ರಾಜ್ಯ ಸರ್ಕಾರ ಯಾವುದೇ ರೈತರು ಕೃಷಿಗೆ ನೀರನ್ನು ಅವಲಂಬಿತರಾಗಬೇಡಿ ಅಂತಕ್ಕಂಥದ್ದನ್ನು ಘೋಷಣೆನೂ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಇಂಥ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು CWME ಇರ್ಬೋದು, CWRA ಇರ್ಬೋದು, ನಿನ್ನೆ ದಿನ ಅಂತಿಮವಾದ ಒಂದು ಆದೇಶ ಮಾಡಿದ್ದಾರೆ. ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು, ಅಂದರೆ ಸುಮಾರು 15 ದಿನಗಳ ಕಾಲ ಬಿಡಬೇಕು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಸುಮಾರು 4-4.5 TMC ನೀರನ್ನು ಬಿಡಬೇಕಾಗಿದೆ ಈ 15 ದಿನಗಳಲ್ಲಿ. ಇಂಥ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು, ಮಂಡ್ಯ ಹಾಗೂ ಈ ಭಾಗದಲ್ಲಿ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಪ್ರಾರಂಭ ಏನು ಮಾಡಿದ್ದಾರೆ. ಇವತ್ತು ನಮ್ಮ ಮೈತ್ರಿ ಪಕ್ಷ BJPಯು ಸಹ KRSನಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಈ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಂಥ ಒಂದು ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಮಾಡಲೇಬೇಕಾದಂಥದ್ದು ಅನಿವಾರ್ಯ. ನಾನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು ನಾವು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಕಾವೇರಿ ನದಿಯ ನೀರಿನ ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಸರ್ಕಾರ ಇಲ್ಲ ನಮ್ಮ ಜನ ಮೌನದಿಂದ ಸಮ್ಮತಿ ವ್ಯಕ್ತಪಡಿಸಿದರೆ
ಅದೇ ನಮ್ಮ ವೀಕ್ನೆಸ್ಸು ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ಇಂಥ ಒಂದು ಸಂದರ್ಭಗಳಲ್ಲಿ ಹಲವಾರು ಸರ್ಕಾರಗಳು, ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಹಲವಾರು ಪಕ್ಷಗಳ ಮುಖ್ಯಮಂತ್ರಿಗಳು ಸಹ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆದೇಶದ ಮೇರೆಗೆ ಅಂತಿಮವಾಗಿ ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ಅನಿವಾರ್ಯತೆಯನ್ನು ಹೊಂದಿರತಕ್ಕಂಥ ದಿನಗಳನ್ನು ನಾವು ಸ್ಮರಿಸ್ಕೋಬೋದು. ಇಲ್ಲಿ ಏನೇನಾಗಿದೆ ಹಿಂದಿನ ದಿನಗಳಲ್ಲಿ ಅಂತೇಳಿ ನಾವು ರಾಜಕೀಯ ಮಾಡೋದು ಒಂದು ಭಾಗ, ಎಲ್ಲ ಸಂದರ್ಭದಲ್ಲೂ ರಾಜಕೀಯವನ್ನು ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಯಾವುದೇ ಸರ್ಕಾರ, ಯಾರೇ ಮುಖ್ಯಮಂತ್ರಿಗಳಿದ್ದರೂ ಇಂಥ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈಗಾಗಲೇ ಕಾವೇರಿ ಟ್ರಿಬ್ಯುನಲ್ನ ವತಿಯಿಂದ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಆ ಟ್ರಿಬ್ಯುನಲ್ಲು ಸಹ ಕೊಟ್ಟಂಥ ತೀರ್ಪು ಬಹುಶಃ ದೇಶದ ಇತಿಹಾಸದಲ್ಲಿ ಎಲ್ಲೂ ಪ್ರತಿ ತಿಂಗಳು ಎಷ್ಟು ನೀರನ್ನು ಕೊಡಬೇಕು ಅಂತೇಳಿ ನಿಗದಿ ಮಾಡಿರ್ತಕ್ಕಂಥದ್ದು ಈ ಒಂದು ಕಾವೇರಿ ನೀರಿನ ಹಂಚಿಕೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತೇನು ತಮಿಳುನಾಡಿಗೆ ನೀರನ್ನು ನೆನ್ನೆ ದಿನ ಅಂತಿಮವಾಗಿ ಬಿಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸದ್ಯಕ್ಕೆ ನೀರನ್ನು ಬಿಡಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ರಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಭಾನುವಾರದ ದಿನ ಕರೆದಿದ್ದಾರೆ. ಸರ್ವ ಪಕ್ಷದ ಸಭೆಯನ್ನು ಈ ಒಂದು ನೀರಿನ ಹಂಚಿಕೆ ಆದ ನಂತರ ಬಹುಶಃ 1991ರಿಂದ ನಿರಂತರವಾಗಿ ಸರ್ವಪಕ್ಷಗಳ ಸಭೆ ನಮ್ಮ ಭಾಗದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಕರೆದಿರ್ತಕ್ಕಂಥದ್ದು ನಡ್ಕೊಂಬಂದಿದೆ ಆ ಪದ್ಧತಿ. ಇವತ್ತು ಈ ತೀರ್ಪೇನು ಕೊಟ್ಟಿದ್ದಾರೆ, ನಾನು ಪ್ರಥಮವಾಗಿ ಈ ತೀರ್ಪಿನ ವಿಷಯದಲ್ಲಿ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿದ್ದಾರಲ್ಲ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ, ಈ ಎರಡೂ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ನಾನು ಒತ್ತಾಯ ಆಗ್ತಕ್ಕಂಥದ್ದು, ನೀವು ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಯಿಂದ ತೀರ್ಮಾನ ಕೊಡ್ತಕ್ಕಂಥದ್ದಲ್ಲ. ಇದು ಪ್ರಮುಖವಾದಂಥ ವಿಷಯ. ನನ್ನ ಮಾಧ್ಯಮ ಸ್ನೇಹಿತರ ಮುಂದೆ ಇದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಅವರಿಗೆ ಸಲಹೆ ಕೊಡ್ತಾ ಇದ್ದೇನೆ. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದಲ್ಲ ಇದು. ನಮ್ಮ ಭಾಗದಲ್ಲಿ ಕಾವೇರಿಯ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ನಮ್ಮ ರಾಜ್ಯದಲ್ಲಿ ಇವತ್ತು KRS, ಹಾರಂಗಿ, ಕಬಿನಿ, ಹೇಮಾವತಿ, ಇಲ್ಲಿ ನೀರೇನು ಪ್ರಮಾಣ ಇದೆ ಮುಂದಿನ 6-7 ತಿಂಗಳಿಗೆ ತಮಿಳುನಾಡಲ್ಲಿರ್ತಕ್ಕಂಥ ಭವಾನಿ ಜಲಾಶಯ ಮತ್ತು ಮೆಟ್ಟೂರು ಜಲಾಶಯ ಅಲ್ಲಿ ಏನು ನೀರಿದೆ, ಎಷ್ಟು ಪ್ರಮಾಣದ ನೀರಿದೆ ಅಲ್ಲಿ, ಇದೆಲ್ಲವನ್ನು ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಈ ಸದಸ್ಯರುಗಳು. ಆ ರಾಜ್ಯದಕ್ಕೂ ಹೇಳಬೇಕಾಗ್ತದೆ ತಮಿಳುನಾಡಿಗೆ, ನಿಮಗೆ ಕುಡಿಲಿಕ್ಕೆ ನೀರಿನ ಒಂದು ಕೊರತೆ ಇದ್ದರೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ನಿಮಗೂ ಸಹ ಅಧಿಕಾರ ಇದೆ. ಇವತ್ತು ದೇಶದಲ್ಲಿರ್ತಕ್ಕಂಥದ್ದು ಮೊದಲು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ತೀರ್ಪು ಕೊಡೋದಕ್ಕಿಂತ ಪ್ರಮುಖವಾಗಿ ಈ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕರ್ನಾಟಕದ ಪರಿಸ್ಥಿತಿ ಏನಿದೆ, ತಮಿಳುನಾಡಿನ ಪರಿಸ್ಥಿತಿ ಏನಿದೆ,
ಇದನ್ನು ಗಮನಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ತೀರ್ಮಾನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯ ಸರ್ಕಾರಕ್ಕೂ ಇದನ್ನು ನೀವು ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ನಮಗೆ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಮಾಹಿತಿ ಏನಿದೆ, 54-55 TMC ನೀರಿದೆ ಈಗ. ಅದರಲ್ಲಿ ಬಹುಶಃ 10 TMC ನೀರು ಡೆಡ್ ಸ್ಟೋರೇಜ್ ಇದೆ. ಇನ್ನು 44 TMCನಲ್ಲಿ 30 TMC ನೀರು ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಕೊಡಬೇಕು. ಮುಂದಿನ 7 ತಿಂಗಳು ಬೆಂಗಳೂರು ನಗರಕ್ಕೆ 30 TMC ನೀರು ಬೇಕು. ಇನ್ನು ನಿಮ್ಮ ಪರಿಸರ ಸಂರಕ್ಷಣೆಗೆ, ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿಗೋಸ್ಕರವಾಗಿ ಪರಿಸರ ಸಂರಕ್ಷಣೆಗೆ ಸುಮಾರು 10 TMC ನೀರು ಬೇಕಿದೆ, ಪ್ರಾಣಿಗಳು ಪಕ್ಷಿಗಳು ಉಳಿಲಿಕ್ಕೆ. ಈಗ ನೆನ್ನೆ ನನಗೆ ಬಂದಂಥ ಮಾಹಿತಿ, ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಈ 3.5 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು 15 ದಿನ. ಮುಂದೆ ನಿಮಗೆ ಇನ್ನೂ ಒಂದು 12 TMC ನೀರು ದೊರಕತಕ್ಕಂಥ ಅವಕಾಶ ಇದೆ, ಡ್ಯಾಮಿಗೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇವರು ನೀರು ಬಿಡಲಿಲ್ಲ. ಕೊನೆಗೆ ಅವರು ಮತ್ತೆ ಹೋದಾಗ ಕೋರ್ಟ್ನ ತೀರ್ಪನ್ನು ಉಲ್ಲಂಘನೆ ಮಾಡಿದ್ರು ಅಂತೇಳಿ ಕೊನೆಗೆ ಏನಾಯಿತು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ. ಇದು ಎಲ್ಲ ಮುಖ್ಯಮಂತ್ರಿಗಳಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಸಿಗ್ಬೋದು, ನೀವು ಕರೆಕ್ಟಾಗಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು. ತಮಿಳುನಾಡಿನ ಮುಖ್ಯಮಂತ್ರಿ ಏನು ನಾಳೆ ಬರ್ತಾರೆ, ಅವ್ರಿಗೂ ಹೇಳಬೇಕಾಗುತ್ತೆ, ಇದರ ಒಂದು ಜಲಾಶಯ ನಿರ್ಮಾಣ ಮಾಡೋದ್ರಿಂದ ನಿಮಗೆ ಎಷ್ಟು ಅನುಕೂಲ ಇದೆ, ಇದೆಲ್ಲವನ್ನು ಅರಿತುಕೊಳ್ಳಿ. ರಾಜಕೀಯಕ್ಕೋಸ್ಕರವಾಗಿ ನಿಮ್ಮ ರಾಜಕೀಯ ಪಕ್ಷಗಳಲ್ಲಿ ಪ್ರತಿಷ್ಠೆಗೋಸ್ಕರವಾಗಿ ಇದನ್ನು ತಡೆದ್ರೆ ಅದರ ನಷ್ಟ ನಿಮಗೆ ಹೊರತು ಅಂತಕ್ಕಂಥದ್ದನ್ನು ನಮಗಲ್ಲ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ ನಾವು. ಇದು 2 ಸರ್ಕಾರಗಳು, 2 ರಾಜ್ಯಗಳು ಒಂದು ಸಾಧಕ ಬಾಧಕಗಳನ್ನು ನೋಡೇ ತೀರ್ಮಾನಕ್ಕೆ ಬರಬೇಕು. ಬರೀ ರಾಜಕೀಯಕ್ಕೋಸ್ಕರ ದುರುಪಯೋಗ ಪಡಿಸ್ಕೋಬಾರ್ದು ಇದನ್ನು. ಇಲ್ಲ, ಅವರು ಘೋಷಣೆ ಮಾಡಿ ಈಗಾಗಲೇ ಇವತ್ತು ಪ್ರತಿಭಟನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಮ್ಮವರಿಗಾಗಲೇ ನಮ್ಮ ಕಾರ್ಯಕರ್ತರುಗಳು, ರೈತ ಸಂಘಗಳು ಮತ್ತು ಕನ್ನಡ ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಹಮತ ಕೊಟ್ಬಿಟ್ಟಿದ್ದಾರೆ. ನಮ್ಮವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಈಗ ಅವ್ರ ಪಕ್ಷ BJP ಪಕ್ಷದ ವತಿಯಿಂದ ಮಾಡಿದ್ದಾರೆ. ಅದಕ್ಕೆ ನಮ್ಮ ತಕರಾರಿಲ್ಲ, ವಿರೋಧ ಇಲ್ಲ, ನಮ್ಮದು ಸ್ವಾಗತ ಇದೆ. ಇಲ್ಲ, ಇದು ನೀರಿನ ಹಂಚಿಕೆ ವಿಷಯದಲ್ಲಿ ರಾಜ್ಯದ ಹಿತದೃಷ್ಟಿ, ರೈತರ ಹಿತದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋದಷ್ಟೇ ಅಲ್ಲ, ನಮಗೆ ಇರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳೇನು ಸಂಗ್ರಹ ಮಾಡಿರ್ತೀವಿ, ಒಳ್ಳೆಯ ಸಲಹೆಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಪ್ರತಿಪಕ್ಷಗಳ ಕರ್ತವ್ಯವೂ ಇದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್. ರೀತಿ ಬಳಕೆ ಮಾಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿದೆ. ಇದರ ಬಗ್ಗೆ ಗಮನ ಹರಿಸ್ಬೇಕು ನೀವು. ಅಲ್ಲಿ ಹೋಗಿ 4 ದಿನ ಡೆಲ್ಲಿಲಿ ಕೂತ್ರಾಗುತ್ತಾ? ಏನು 4 ದಿನ ನಿಮ್ಮ ವಿಸ್ತರಣೆ ಮಾಡಿದ ತಕ್ಷಣ ಏನು ಭಾಳ ಸಮಗ್ರವಾಗಿ ನಿಮ್ಮ ಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತ ನಾನೇನು ನಂಬಿಕೆ ಇಟ್ಟಿಲ್ಲ. ಗೊತ್ತಿದೆ 3 ವರ್ಷ ಯಾವ ರೀತಿ ಅಧಿಕಾರ ನಡೆಸಿದ್ದೀರಿ ನೀವು. ನಿಮ್ಮ ಹೈಕಮಾಂಡ್ನವರು ಸೆಲೆಕ್ಷನ್ ಮಾಡಿ ಕಳಿಸ್ಕೊಳ್ಳಿ. ಮೊದಲು ಇಲ್ಲಿ ಫೀಲ್ಡ್ ವರ್ಕ್ ಮಾಡಿ, ಎಲ್ಲೆಲ್ಲಿ ಏನೇನು ಆಗಿದೆ ಪರಿಸ್ಥಿತಿ, ರೈತರಿಗೆ ಏನು ಪರಿಹಾರ ಕೊಡಬೇಕು ತಕ್ಷಣಕ್ಕೆ. ಏಕೆಂದರೆ ಸಾಲ ಮಾಡಿ
ಬಿತ್ತನೆ ಬೀಜ ಖರೀದಿ ಮಾಡಿ, ಗೊಬ್ಬರ ಖರೀದಿ ಮಾಡಿ, ಬಿತ್ತನೆ ಮಾಡಿಬಿಟ್ರು ರೈತರು. ಇವತ್ತು ಆ ಬಿತ್ತನೆ ಮಾಡಿದವರೆಲ್ಲ ಬೀದಿಗೆ ಬಂದವ್ರೆ. ಬ್ಯಾಂಕ್ನವರು ಅವ್ರ ಮನೆಗಳಿಗೆ ನೋಟಿಸ್ ಕೊಟ್ಟು, ಗದಗ ಜಿಲ್ಲೆನಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು, ಗುಳೆ ಹೋಗ್ತಾ ಇದ್ದಾರೆ ಜನ. ನೀವು ಮಾಧ್ಯಮದ ಸ್ನೇಹಿತರು ಪ್ರತಿದಿನ ತೋರಿಸ್ತಾ ಇದ್ದೀರಿ. ಪಾಪ ನೀವು ತೋರಿಸ್ತಕ್ಕಂಥ ವಿಷಯನಾದರೂ ಟಿ ವಿಯಲ್ಲಿ ಏನಾದರೂ ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ನಿಮ್ಮ ಮಂತ್ರಿಗಳು ಇರ್ತಕ್ಕಂಥವ್ರು. ಎಷ್ಟು ಕಡೆ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಗೋವಾಗೆ, ಒಂದು ಕಡೆ ಬಾಂಬೆಗೆ, ಒಂದೊಂದು ಕಡೆ ಚಿಕ್ಕಮಗಳೂರಿಗೆ ಮನೆಗಳು ಬೀಗ ಹಾಕೊಂಡು ಹೋಗ್ತಾ ಇದ್ದಾರೆ. ಆ ಮಕ್ಕಳ ಶಿಕ್ಷಣ ಏನಾಗಬೇಕು? ಏನಾದರೂ ಕಿಂಚಿತ್ ನಿಮಗೆ ರೈತರ ಬದುಕಿನ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಅದರಿಂದ ಇವತ್ತು ಒಂದು ಕಡೆ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಏನು ನಿಮ್ಮ ಅಧಿಕಾರಿಗಳು, ನಿಮ್ಮ ವಕೀಲರು ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿದೆ. ಅವರಿಗೆ ತಿಳುವಳಿಕೆ ಮೂಡಿಸ್ಬೇಕು. ಹೋಗಿ ಎಲ್ಲ 2 ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿ ಇದೆ. ತಮಿಳ್ನಾಡಿನವ್ರು ಕೇಳ್ತಾ ಇರೋದು ಕೃಷಿ ಚಟುವಟಿಕೆಗೋ ಕುಡಿಯೋ ನೀರು ಕೇಳ್ತಾ ಇದ್ದಾರೋ ಶಾರ್ಟೇಜ್ ಇದೆ ಅಂತೇಳಿ. ಅಲ್ಲೂ 2 ಡ್ಯಾಮ್ ಇದ್ದಾವೆ, ಮೇಕೆದಾಟು, ಭವಾನಿ ಡ್ಯಾಮು, ಮೆಟ್ಟೂರು ಡ್ಯಾಮು. ಇವತ್ತು ಅವರಿಗೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರಿಗೆ ಅರ್ಥ ಆಗೋದಿಲ್ವ ಇದು? ಅದನ್ನು ನೀವು ಅರ್ಥ ಆಗದೇ ಇದ್ದರೆ ಅವರಿಗೆ, ಅಲ್ಲಿ ಕೂತವರಿಗೆ ಹೇಳಿ, ಅವರಿಗೆ ಅವ್ರ ಮುಖಕ್ಕೆ ಬನ್ನಿ ಹೋಗೋಣ, ಅದು ಏನೇನಿದೆ ಸ್ಥಳ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಹೇಳ್ತಕ್ಕಂಥ ಗಮನ ಕೊಡಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಅದಕ್ಕೋಸ್ಕರಲೇ ಹೇಳ್ತಾ ಇದ್ದೀನಿ, ತಕ್ಷಣ ಅಲ್ಲಿ ಕೂತಿರ್ತಕ್ಕಂಥ ನಿಮ್ಮ ವಾಟರ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಬೋರ್ಡ್ನವರು, ಅಲ್ಲಿಂದ ನಿಮ್ಮ ರೆಗ್ಯುಲೇಟರಿ ಅಥಾರಿಟಿ ಅವರೇನಿದ್ದಾರೆ ಅವರಿಗೆ ಒತ್ತಾಯ ಹಾಕಿ, ಈ ಪರಿಸ್ಥಿತಿಲಿ ನಮಗೆ ಕುಡಿಯೋದಕ್ಕೆ ನೀರಿಗೆ ಶಾರ್ಟೇಜ್ ಇದೆ. ಈಗ ನಿಮಗೆ ನಾನು ಹೇಳಿದ್ನಲ್ಲ, ಬೆಂಗಳೂರಿಗೆ 3 TMC ಇರಬೇಕು, ಮತ್ತಿನ್ನು ನಮ್ಮ ಹಳ್ಳಿಗಳು ಹಲವಾರು ತಾಲೂಕು ಜಿಲ್ಲೆ ಕೇಂದ್ರಗಳಿಗೆ ನೀರು ಬಿಡಬೇಕಲ್ಲ, ಅದನ್ನೇ ಎಲ್ಲಿ ತರದ್ದು ನಾವು. ಈವನ್ ಅಸಂಪ್ಷನ್ ಅವರೇನು 12 TMC ನೀರು ನಿಮಗಿನ್ನೂ ದೊರಕಬಹುದು ಮುಂದಿನ 5-6 ತಿಂಗಳಲ್ಲಿ ಅಂತಕ್ಕಂಥದ್ದನ್ನು ಅವರೇನೋ ಹೇಳೋರಲ್ಲ ಮಹಾನುಭಾವರು ಕೂತ್ಕೊಂಡು. ಅವ್ರಿಗೆ ಹೇಳಬೇಕು, ನಾವು ಕನ್ವಿನ್ಸ್ ಮಾಡಬೇಕಲ್ಲ. ನೀವು ತೀರ್ಪು ಕೊಡೋದಕ್ಕಿಂತ ಮುಂಚೆ ಬನ್ನಿ, ಅಲ್ಲಿ ಯಾವ ಜಲಾಶಯದಲ್ಲಿ ಏನಿದೆ ನೋಡೋಣ ಅಂತ ಅವ್ರಿಗೆ ಮನವಿ ಮಾಡಬೇಕು. ಅದಷ್ಟೇ ಅಲ್ಲ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ, ಅದೆಂತೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ತಮಿಳ್ನಾಡಿನ ಮುಖ್ಯಮಂತ್ರಿ ಬರೋದು ನಂದು ಅಬ್ಜೆಕ್ಷನ್ ಇಲ್ಲ, ನಾನು ವಿರೋಧ ಮಾಡಲ್ಲ. ಇದೇನೋ ಅವ್ರನ್ನ ಬರ್ಮಾಡ್ಕೊಳ್ಳೋಕ್ಕೆ ಅದೆಂಥದ್ದು ಭಾಳ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಅರೇಂಜ್ಮೆಂಟ್ ಆಯ್ತಿದೆ ಅಂತ ಹೇಳಿ. ಅದ್ದೂರಿ ಸ್ವಾಗತ ಏನು ಬೇಕಿಲ್ಲ, ರೊಟೀನ್ ಮೇಲೆ ಬರ್ತಾರೆ, ಭೇಟಿ ಮಾಡೋದಕ್ಕೆ ಏನೋ ಬರ್ತಾ ಇದ್ದಾರಲ್ಲ, ಕರೆದಿದ್ದೀರಿ, ಬರೋಕ್ಕೆ ಒಪ್ಕೊಂಡವ್ರೆ, ಹೇಳಿ ಅವರಿಗೆ. ಇನ್ನು ಎಷ್ಟು ವರ್ಷ ಈ ವ್ಯಾಜ್ಯ ನಡೆಸ್ಬೇಕು ನಾವು? ನೀರು ಇದ್ದಾಗ ನಾವೆಂದೂ ಸಹ ತೊಂದರೆ ಕೊಟ್ಟಿಲ್ಲ. ಈಗಾಗಲೇ ನಾವೇನು ನೀರು ಬಿಡಬೇಕಾಗಿತ್ತು, ನಮ್ಮ ಟ್ರಿಬ್ಯುನಲ್ ಅವರ ಹಂಚಿಕೆಯನ್ನು ಮಾಡಿದರು, ಅದನ್ನೇ ಲೆಕ್ಕಾಚಾರ ಮಾಡಿದ್ರೆ ಇವತ್ತು ಈಗಾಗಲೇ ಹಲವಾರು 5-6 ವರ್ಷದಲ್ಲಿ 4-5 ವರ್ಷದಲ್ಲಿ ಸುಮಾರು 900 TMC ನೀರು ಹರಿದೋಗಿದೆ.